ನಾವು 1 ತಿಂಗಳಿಂದ ಸತತ ಪ್ರಯತ್ನ ಪಟ್ಟು ಏನು ಲಾಸ್ಟು ಇದೊಂದು ಕೈ ಇದು ಮಾಡೋಣ ನೋಡೋಣ ಲಾಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಜನಸ್ನೇಹಿ ಯೋಗೇಶ್ ಸರ್ ಹತ್ರ ಬಂದಿದ್ದು. ನಾವು ಕೇರ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಆ ಕಂಪ್ಲೇಂಟಿಂದ ಯಾರು ಏನು ಮಾಡಿಲ್ಲ ಸರ್. ನಿಮ್ಮ ಹತ್ರ ಬಂದು ಮೊನ್ನೆ ಬಂದಿರೋದು ನೀವು ತುಡಿ ಕೊಟ್ಟಿದ್ದೀರಾ. ನಿಜವಾಗ್ಲೂ ನಾವು ಜೀವಂತ ಇರೋರು ನಿಮ್ಮ ಇದನ್ನ ನಾವು ಯಾವತ್ತೂ ಮರೆಯೋದಿಲ್ಲ. ನಾವು ಎಲ್ಲರಿದ್ರೂ ಎಲ್ಲಾನು ಓದೋ ನಾವು ಏನು ಅನ್ಕೊಂಡಿದ್ವು ಅಂದರೆ ಲಾಸ್ಟು ನಾವು ಇನ್ನು ಸಿಗೋದಿಲ್ವೇನೋ, ಇನ್ನು ಹೋಯ್ತು ಇನ್ನು ಹೇಳ್ತೀನಿ ಇನ್ನು 3 ದಿನ ಮದುವೆ ಸರ್. ಇದು ಇವ್ರ ಅಕ್ಕ ಅವ್ರದ್ದು 3 ದಿನ ಇನ್ನೇನು ಮದುವೆ 13 ದಿನ ಇದೆ ಮದುವೆ. ನಾವು ಇನ್ನೂ ಮದುವೆಗಂತ ಏನು ರೆಡಿ ಮಾಡ್ಕೊಂಡಿರ್ಲಿಲ್ಲ. ಇವ್ನು ಹುಡ್ಕೊಂಡಿದ್ರಲ್ಲೇ ಇದೀವಿ ಇನ್ನೂ. ನಾವು ಮೊನ್ನೆ ತಾನೇ ಇವ್ರಿಗೆ ಸರ್ಗೆ ವಿಡಿಯೋ ಮಾಡಿ ಕಳಿಸಿದ್ವಿ, ಮಾಡಿದ್ದು 2 ದಿನಕ್ಕೆ ಹುಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಹೆಲ್ಪ್ ನಾವು ನಿಜವಾಗ್ಲೂ ಯಾವತ್ತೂ ಮರೆಯೋದಿಲ್ಲ ಸರ್. ನಿಜವಾಗ್ಲೂ ಯಾವತ್ತೂ ಮರೆಯೋದಿಲ್ಲ ಸರ್. ಒಂದು ಹೇಳ್ಬೇಕು ಅಂತಂದ್ರೆ ಪೊಲೀಸ್ನವ್ರಿಗೂ ಒಂದು ಹೇಳ್ತೀವಿ, ಅವ್ರಿಗೆ ನಾವು 1 ದಿನ ಸರ್ ಅವತ್ತು 21 ತಿಂಗಳಾಗಿದೆ ಕಂಪ್ಲೇಂಟ್ ಕೊಟ್ಟು ಒಬ್ಬರು ಏನಂತೂ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಯಾರೂ ಹಿಂಗಾಯ್ತು ಅಂತಂದ್ರೆ ನಮ್ಗೆ ಯಾರು ಸರ್ ನಮ್ಗೆ ಹೆಲ್ಪ್ ಮಾಡೋರು? ಹಿಂಗಾಗ್ಬಿಟ್ಟು ಪೊಲೀಸ್ನವರು ಒಂದು ಹೆಲ್ಪ್ ಮಾಡಿಲ್ಲ ಅಂತ ನಿಜವಾಗ್ಲೂ ಯೋಗೇಶ್ ಸರ್ ಇರಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಸಿಗ್ತಿರ್ಲಿಲ್ಲ. ಅವ ನಿಮ್ಗೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಈಗ ಸಿಕ್ಕಿರೋದಂತೂ ಇನ್ನು ಈಗ ನಮಗೂ ನೆಮ್ಮದಿ ಸರ್. ಈಗ ಹೆಂಗೋ ಆಗಿದೆ, ಅದು ನಿಮ್ಮ ಕಡೆಯಿಂದ ಆಗಿದೆ. ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಿಜ ಗೊತ್ತಾಗ್ತಾನೆ. ಒಳ್ಳೇದಾಗ್ಲಿ.